Yes, dear students, now we are in quadratic equations. We are solving some exercise formulas. Exercise 4.1. Okay, first main. Check whether the following are quadratic equations. ವಿದ್ಯಾರ್ಥಿಗಳೇ, ನಾವು ವರ್ಗ ಸಮೀಕರಣದಲ್ಲಿ 4.1ರಲ್ಲಿ ಒಂದನೇ ಮೇನಲ್ಲಿದ್ದೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೆಳಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳು ಕ್ವಾಡ್ರಾಟಿಕ್ ಸಮೀಕರಣ ಹೌದಾ, ಚೆಕ್ ಮಾಡಿ, ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಸಿಂಪಲ್. ಆಲ್ರೆಡಿ ನಾವು ಕ್ವಶನ್ ನಂಬರ್ 1 2 3 4 5 ಮಾಡಿದೀವಿ ಅಲ್ವಾ? ಇವಾಗ ನಾವು ಮಾಡಿದೀವಿ. ಈಗ 7 and 8 ಮಾಡಬೇಕು. 7 and 8. ಎಸ್, ಹೇಗೆ ಮಾಡೋದು? ಎಸ್, ಅದು ಅವ್ರೇನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮುಲಾಗಳನ್ನು ಬಳಸಿಬಿಟ್ಟು ನಾವು ಕಂಡು ಹಿಡಿತೀವಿ. ಓಕೆನಾ? ಎಸ್, ಹಾಗಾದ್ರೆ ಏನಿದೆ ನೋಡಿ. ಹಾಗಾದ್ರೆ ಕ್ವಶನ್ ನಂಬರ್ 7, x plus 2 whole cube equal to 2x into x square minus 1. ಎಸ್, ಸೊ ಇದನ್ನೇನು ಕೊಟ್ಟಿದ್ದಾರೆ ಇನ್ನೊಂದ್ಸಲ ಬರ್ಕೊಂಡ್ಬಿಡೋಣ. ಸೊಲ್ಯೂಷನ್ ಅಂದ್ರೆ ವರ್ಗ ಸಮೀಕರಣ ಹೌದೋ ಅಲ್ಲೋ ಅಂತ ಕಂಡುಹಿಡಿಬೇಕು. ಸೊ ನಿಮಗೆ ಗೊತ್ತು ಆಲ್ರೆಡಿ ವರ್ಗ ಸಮೀಕರಣ ಹೌದು ಅಂತ ಹೇಳಬೇಕಾದ್ರೆ ದ ಈಕ್ವೇಶನ್ ಶುಡ್ ಬಿ ax square plus bx plus c equal to 0. Here a, b, c are real numbers and a is not equal to 0. ಇಲ್ಲಿ a ಮತ್ತು b ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿದ್ದು a 0ಕ್ಕೆ ಸಮ ಇರಲ್ಲ ಅಂತ ನಿಮಗೆ ಗೊತ್ತು. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ವರ್ಗ ಸಮೀಕರಣದ ಆದರ್ಶ ರೂಪ ಏನಂತ ಕೇಳಿದ್ರೆ ದಿಸ್ ಒನ್. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈ ರೂಪದಲ್ಲಿ ಇವೆರಡು ಈಕ್ವೇಶನ್ ಇದ್ರೆ ಅದನ್ನ ನಾವು ಎಸ್ ದಿಸ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಇದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳಬೇಕು. ನೋಡಿ ಬನ್ನಿ, ಹಾಗಾದ್ರೆ ಚೆಕ್ ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್, x plus 2 whole cube equal to 2x into x square minus 1. So now this is in the form of a plus b whole cube. We know very well, ನಮ್ಗೆ ಗೊತ್ತು ಏನಂತಂದ್ರೆ a plus b whole cube. a plus b whole cube means a cube plus b cube plus 3ab ಇಂಟು ಎ ಪ್ಲಸ್ ಬಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದನ್ನು ಬಿಡಿಸ್ಬೇಕು ನಾವು. ಓಕೆ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೀನ್ಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಎಸ್, ಇವಾಗ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಈ ಫಾರ್ಮುಲದ ಪ್ರಕಾರ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಬಿಕಮ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3ab 3 ಇಂಟು ಎಕ್ಸ್ ಇಂಟು 2 ಇಂಟು ಎ ಪ್ಲಸ್ 2 ಇಂಟು ಎ plus b into a plus b. a means x, b is 2. So into x plus 2 equal to, even multiply ಮಾಡಿ 2x into x square 2x cube plus into minus 2x 1 2x. ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್, ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ x ಇದೆ. x ಸ್ಕ್ವೇರ್ ಇಂಟು x ಕ್ಯೂಬ್ ಆಗುತ್ತೆ. ಇಲ್ಲಿ 2 ಏನಿಲ್ಲ ಅಂದರೆ 1 ಇರುತ್ತಿಲ್ಲ. ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ 1 ಇರುತ್ತೆ. 2 1 2. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 2x 1 2x. ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂತಂದರೆ ವೆರಿ ಸಿಂಪಲ್. ಎಸ್, ಎಕ್ಸ್ ಕ್ಯೂಬ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಕ್ಯೂಬು ಪ್ಲಸ್ ಇಲ್ಲಿದೆ 2 ಕ್ಯೂಬ್ ಅಂತಂದರೆ 8. 2 ಇಂಟು 2 ಇಂಟು 2 2 ಕ್ಯೂಬ್ ಅಂದರೆ 2ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿದೆ ನೋಡಿ 2 ಕ್ಯೂಬ್. 2 cube means 2 into 2 into 2. So 2 2 is 4, 4 2 is 8. So 2 cube means 8. Next plus multiply ಮಾಡಿ ಇದು 3 2 is 6. 6 into x 6x into x plus 2 into x plus 2 equal to 2x cube minus 2x. ಅರ್ಥ ಆಯಿತು? ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಎಸ್, ಎಕ್ಸ್ ಕ್ಯೂಬ್ ಹೇಗಿದೆಯೋ ಹಾಗೆ ಬರೆಯೋಣ. ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ x cube plus 8
ಪ್ಲಸ್ ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋಣ 6x ಇಂಟು ಎಕ್ಸ್ ಸ್ಕ್ವೇರ್ 6x². ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 2 ಇಲ್ಲಿದೆ ನೋಡಿ 6 2 12. ಇಲ್ಲಿ ಎಕ್ಸ್ ಇದೆ 12x ಈಕ್ವಲ್ ಟು 2x³ ಮೈನಸ್ 2x. ಐಡಿಯಾ ಬಂತು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ x³ ಇದೆ, ಇಲ್ಲಿದೆ ನೋಡಿ ಎಲ್ಲ ಪದ ಬೇಕಾದರೆ ನೀವು ಈ ಕಡೆ ತೊಗೊಂಡು ಹೋಗ್ಬೋದು ಅಥವಾ ಇವೆರಡು ಪದ ಈ ಕಡೆ ತೊಗೊಂಡು ಹೋಗ್ಬೋದು, ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ಮಾಡ್ಬೋದು. ಓಕೆನಾ? ಎಸ್. ನಾನೇನು ಮಾಡ್ತೀನಿ ಅಂತಂದರೆ ಈ LHS ಅಲ್ಲಿರೋವೆಲ್ಲ RHS ಕಡೆ ತೊಗೊಂಡು ಹೋಗ್ತೀನಿ, ಸರಿನಾ? ಹಾಗಾದರೆ LHS ಏನೇನಿದೆ 1 2 3 4 ಪದ ಇದಾವೆ, ಇವನ್ನೆಲ್ಲ RHS ಅಲ್ಲಿ ತೊಗೊಂಡು ಹೋಗ್ತೀನಿ. ಹಾಗಾದರೆ RHS ಏನಿದೆ 2x³ ಇದೆ, ಬರ್ತೀನಿ 2x³ ಅಂತ ಬರೀತೀನಿ, 2x³ ಆಸ್ ಇಟ್ ಈಸ್. ಓಕೆ. ಈಗ ಇಲ್ಲಿ ಪ್ಲಸ್ x³ ಇದೆ ಎಡಭಾಗದಲ್ಲಿ, ರೈಟ್ ಸೈಡ್ ತೊಗೊಂಡು ಹೋದರೆ -x³, ಒಂದು ಪದ ತೊಗೊಂಬಂದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ x² ಅನ್ನೋ ಪದನೇ ಇಲ್ಲ. ಓಕೆ, ಬಟ್ ಲೆಫ್ಟಲ್ಲಿದೆ ಪ್ಲಸ್ 6x² ಇದೆ, 6x². ಸೊ ಅದನ್ನು ರೈಟ್ ತೊಗೊಂಬಂದರೆ -6x². ಓಕೆನಾ? ಸೊ ಎಸ್, ಇದು ತೊಗೊಂಬಂದ್ವಿ. ನೆಕ್ಸ್ಟ್ ಇಲ್ಲಿ -2x ಇದೆ, ರೈಟ್ ಸೈಡ್ -2x ಬರ್ಕೊಂಬಿಡೋಣ. ರೈಟ್ ಸೈಡಲ್ಲಿ ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. ಲೆಫ್ಟಲ್ಲಿಂದ ಕರ್ಕೊಂಬಂದ್ರೆ ಮಾತ್ರ ಚಿಹ್ನೆ ಚೇಂಜ್ ಮಾಡಬೇಕು. ಓಕೆನಾ? ಇದು -2x. ಸೊ ಇಲ್ಲೇನಿದೆ ಪ್ಲಸ್ 12x ಇದೆ, ಸೊ ಇಟ್ ಬಿಕಮ್ಸ್ -12x ಅಲ್ವಾ? ಎಸ್, ಯಾಕಂದರೆ ಲೆಫ್ಟಲ್ಲಿದೆ ಪ್ಲಸ್ 12x, ರೈಟ್ ಸೈಡ್ ಬಂತಂದರೆ -12x ಆಗುತ್ತೆ. ಆಮೇಲೆ ಮತ್ತೆ ಏನು ಬಿಟ್ವಿ? ಎಸ್, ಇಲ್ಲಿ +8 ಇದೆ, ಇದು ಒಂದು ರೈಟ್ ತೊಗೊಂಬಂದ್ಬಿಡೋಣ, -8 ಆಯಿತು. ಈಕ್ವಲ್ ಟು ಲೆಫ್ಟಲ್ಲಿ ಏನು ಉಳಿದಿಲ್ಲ ಅಂದರೆ 0. ನೋಡಿ ಎಲ್ಲ ಪದ ಬರೆದ್ವಿಲ್ಲ, ಇಲ್ಲಿ 2 ಪದ ಇದ್ದಾವೆ, ಇಲ್ಲಿ 3 4 5 6, ಟೋಟಲ್ 6 ಪದ, 1 2 3 4 5 6 ಪದ ಬರೆದಿದ್ವಿ, ಅಂದರೆ ಯಾವುದೂ ಪದ ಬಿಟ್ಟಿಲ್ಲ. ಎಸ್, ಕರೆಕ್ಟ್. ನೆಕ್ಸ್ಟ್ ಏನಾಗುತ್ತಿದು? ಎಸ್, ನೋಡೋಣ. ಟು x³ ಅಲ್ಲಿ x³ ಕಳೆದ್ರೆ ಇಲ್ಲಿ ನೋಡಿ, ಇಲ್ಲಿ ಎಸ್ 2x³ ಇದೆ, ಇಲ್ಲಿ x³ ಇದೆ. ಕೂಡಿಸ್ಬೋದು, ಕಳಿಬೋದು. ಲೈಕ್ ಟರ್ಮ್ಸ್, ಸಜಾತಿ ಪದಗಳು, ಲೈಕ್ ಟರ್ಮ್ಸ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್. ಸಜಾತಿ ಪದಗಳನ್ನು ಕೂಡಿಸ್ಬೋದು, ಕಳಿಬೋದು. ಸೊ ಹಾಗಾದರೆ 2ರಲ್ಲಿ 1 ಕಳೆದ್ರೆ, ಇಲ್ಲಿ 2 ಇದೆ, x³ ಹಿಂದ್ಗಡೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 2ರಲ್ಲಿ 1 ಕಳೆದ್ರೆ 1x³. ಎಸ್, 1x³. ಇಲ್ಲಿ 6x² ಅನ್ನೋದು ಇರೋದೇ 1 ಇದೆ, ಸೊ -6x². ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ -2x ಇದೆ, ಇಲ್ಲಿ -12x ಇದೆ. ಬೋತ್ ಆರ್ ಲೈಕ್ ಟರ್ಮ್ಸ್, ಎರಡೂ ಸಜಾತಿ ಪದಗಳು. ಇಲ್ಲಿ x ಇದೆ, ಇಲ್ಲಿ x ಇದೆ. ಸೊ ಸಜಾತಿ ಪದಗಳನ್ನು ಇವಾಗ ಜಸ್ಟ್ ಹೇಳಿದ್ನಲ್ಲ, ಕೂಡಿಸ್ಬೋದು, ಕಳಿಬೋದು. ಯು ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್. ಸೊ ಎರಡೂ ಕಡೆ ಮೈನಸ್ ಇದೆ, ಏನು ಮಾಡಬೇಕು? ಕೂಡಿಸ್ಬೇಕು, ಮೈನಸ್ ಚಿಹ್ನೆ ಹಾಕಬೇಕು. ಸೊ -12 + 2 14x -8 ಈಕ್ವಲ್ ಟು 0. ಎಸ್, ನೋಡಿ 2x³ ಅಲ್ಲಿ 1x³ ಕಳೆದ್ರೆ 1x³ 6x² ಹೇಗಿದೆಯೋ ಹಾಗೆ ಬರ್ಕೋಬೇಕು. ಇಲ್ಲಿ -2x -12x -14x -8 ಈಕ್ವಲ್ ಟು 0. ಎಸ್, ಸೊ ದಿಸ್ ಈಸ್ ದಿ ಫೈನಲ್ ಸ್ಟೆಪ್. ಇದೇ ನಮಗೆ ಲಾಸ್ಟ್, ಇದನ್ನು ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಚೆಕ್ ಮಾಡಿ. Is it quadratic equation? No. This is not quadratic equation. No. Yes. This is not quadratic equation. This is not quadratic equation. ಕ್ವಾಡ್ರಾಟಿಕ್ ಈಕ್ವೇಷನ್. ವಿದ್ಯಾರ್ಥಿಗಳ ಯೋಚನೆ ಮಾಡಿ, ಇದು ವರ್ಗ ಸಮೀಕರಣ ಹೌದಾ? ನೋ, ಇದು ವರ್ಗ ಸಮೀಕರಣ ಅಲ್ಲ. ಯಾಕಂತಂದರೆ ನೆನ್ಪಿಟ್ಕೊಳ್ಳಿ, ನಾನು ಇವಾಗಲೇ ಹೇಳಿದೆ, ವರ್ಗ ಸಮೀಕರಣ ಅಂತಂತಂದರೆ ಅಲ್ಲಿ ಹೈಯೆಸ್ಟ್ ಘಾತ ಎಷ್ಟು ಬರಬೇಕು? ಹೈಯೆಸ್ಟ್ ಡಿಗ್ರಿ 2 ಬರಬೇಕು. 2 ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಂದರೆ 2 ಬರಬೇಕು. ಇಲ್ಲಿ 3 ಬಂದುಬಿಟ್ಟಿದೆ. ಸೊ ದಿಸ್ ಇಸ್ ಕ್ಯೂಬಿಕ್ ಈಕ್ವೇಷನ್. ಇದು ಘನ ಸಮೀಕರಣ. ಹಾಗಾಗಿ
ನಾವೇನು ಹೇಳಬೇಕು? ಅಲ್ಲ, ನೋ, ದಿಸ್ ಈಸ್ ನಾಟ್ ಕ್ವಾಡ್ರಾಟಿಕ್ ಇಕ್ವೇಷನ್. ಎಸ್, ಇದು ವರ್ಗ ಸಮೀಕರಣ ಅಲ್ಲ. ಯಾಕೆ? ಬಿಕಾಸ್ ಯಾಕಂದರೆ ದಿಸ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಎಸ್ ದಿಸ್ ಈಸ್ not in the form of yes, you know very well, ax square plus bx plus c equal to 0. ax square plus bx plus c equal to 0. yes, ನಾವೇನಂತ ಹೇಳ್ತೀವಿ ಅಂತಂದರೆ ಇದು ವರ್ಗ ಸಮೀಕರಣ ಅಲ್ಲ. ಇದು ವರ್ಗ ಸಮೀಕರಣ ಅಲ್ಲ. ಕರೆಕ್ಟ್, ಇದು ವರ್ಗ ಸಮೀಕರಣ ಅಲ್ಲ. ಏಕೆಂದರೆ ಎಸ್, ರೀಸನ್ ಸಹ ಹೇಳ್ತೀವಿ ನಾವು. ಬಿಕಾಸ್ ಏಕೆಂದರೆ ಇದು ಅಂತಂದರೆ ಮೇಲ್ಗಡೆ ಈಕ್ವೇಷನ್, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ರೂಪದಲ್ಲಿ ಇಲ್ಲ. ಹಾಗಾಗಿ ಮೇಲ್ಗಡೆ ಸಮೀಕರಣ ವರ್ಗ ಸಮೀಕರಣ ಅಲ್ಲ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಇಲ್ಲೇ ರೆಡಿ ಇದೆ, ಆ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ಎಸ್, ಕ್ವಶನ್ ನಂಬರ್ 7 ಆಯಿತು. ಕ್ವಶನ್ ನಂಬರ್ 8. x cube minus 4x square minus x plus 1 equal to x minus 2 whole cube. Yes, dear students, so this is in the form of RHS. nodi RHS is in the form of a minus b whole cube. ಇದು ಯಾವ ರೂಪದಲ್ಲಿ ಇದೆ ಅಂತ ಕೇಳಿದ್ರೆ, ಎಸ್, ನಾವು ಒಂದು 8ನೇ ಕ್ಲಾಸಲ್ಲಿರೋ ಫಾರ್ಮುಲಾ ನೆನಪು ಮಾಡ್ಕೊಳ್ಳೋಣ. a ಮೈನಸ್ ಬಿ ಹೋಲ್ ಕ್ಯೂಬ್. ಸೊ a ಮೈನಸ್ ಬಿ ಹೋಲ್ ಕ್ಯೂಬ್ ಮೀನ್ಸ್ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಈ ಫಾರ್ಮುಲಾವನ್ನು ನಾವು ಇಲ್ಲಿ ಮೇಲೆ ಬಳಸೋಣ. ಓಕೆನಾ? ಆರ್ ಎಚ್ ಎಸ್ ಅಲ್ಲಿ ಬಳಸೋಣ. ಸೊ ಎಲ್ ಎಚ್ ಎಸ್ ಏನಿದೆ ಹಾಗೆ ಬರ್ಕೊಳ್ಳೋಣ. ಸೊ ಎಲ್ ಎಚ್ ಎಸ್ ಆಸ್ ಇಟ್ ಈಸ್, ಆರ್ ಎಚ್ ಎಸ್ ಬಿಕಮ್ಸ್ ಲೈಕ್ ದಿಸ್. Okay, yeah, so what is LHS? LHS is x cube minus 4x square minus x plus 1 equal to RHS. According to this formula, a cube means x cube, a cube ಅಂತಂದ್ರೆ x cube ಆಗುತ್ತೆ, minus b cube 2 cube ಆಗುತ್ತೆ, minus 3ab 3 into ab, a ಅಂದರೆ x into b, b means next into a minus b. yes, a minus b ಅಂದರೆ x minus 2. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್, ಇದನ್ನ ಈ ಕಡೆ ತೊಗೊಂಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಎರಡು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ನೀವು ಡೈರೆಕ್ಟ್ ಆಗಾದರೂ ಮಾಡಿ, ಇಲ್ಲಾಂದರೆ ಈ ಕಡೆ ಕರ್ಕೊಂಬಂದಾದರೂ ಈ ಕಡೆ ಬರ್ಕೊಂಡಾದರೂ ಮಾಡಿ. ನೆಕ್ಸ್ಟ್ ಮಾಡೋಣ. ಓಕೆ, ಈಗ ಹಾಗೆ ಬರೆಯೋಣ, ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಣ. ಈಗ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ minus 4x square, okay, minus x plus 1, ಓಕೆನಾ? ಎಸ್, ಇಲ್ಲಿ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಹಾಗೆ ಬರೆಯೋಣ. ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತಂದರೆ ಆವಾಗಲೇ ಹೇಳಿದ್ದೀನಿ, 2ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 2 4, 4 2 8, ಮೈನಸ್ 3 ಇಂಟು ಎಕ್ಸ್ 3x ಇಂಟು 2 6x ಇಂಟು ಎಕ್ಸ್ ಮೈನಸ್. ಇವಾಗ ಏನು ಮಾಡ್ಬಿಡೋಣ ಅಂತಂದರೆ ನಾವು ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡೋಣ. ಇಲ್ಲಿದೆ ನೋಡು, ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ, ಲೆಫ್ಟ್ ಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಹಾಗಾಗಿ ಎಕ್ಸ್ ಕ್ಯೂಬ್ ಅನ್ನೋ ಪದನೇ ಹೊರಟೋಗ್ಬಿಡುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ನೋಡಿ, ಏನಿಲ್ಲ, ಪ್ಲಸ್ ಎಕ್ಸ್ ಕ್ಯೂಬ್ ಲೆಫ್ಟ್ ಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ, ಎರಡು ಕ್ಯಾನ್ಸಲ್ ಆಗಿಬಿಡ್ತಾವೆ. ಮಾಡ್ಬೋದು, ಈ ಥರ ಕ್ಯಾನ್ಸಲ್ ಮಾಡ್ಬೋದು. ಓಕೆನಾ? ಹಾಗಾದರೆ ಇಲ್ಲೇನು ಉಳಿತೈತಿ? ಮೈನಸ್ 4x ಸ್ಕ್ವೇರ್, ಎಸ್, ಮೈನಸ್ ಎಕ್ಸ್ ಪ್ಲಸ್ 1 ಉಳಿತು ಲೆಫ್ಟಲ್ಲಿ ಅಲ್ವಾ? ಸೊ ಎಸ್, ಹಾಗಾದರೆ
ರೈಟಲ್ಲಿ ಏನು ಉಳಿತು -8 ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6x ಇಂಟು ಎಕ್ಸ್ 6x ಸ್ಕ್ವಯರ್ ಎಸ್ ದಿಸ್ ಇಂಟು ದಿಸ್ ವಿ ಆರ್ ಡೂಯಿಂಗ್. ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಎಸ್ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 6x ಇಂಟು ಎಕ್ಸ್ 6x ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 2s 12. ಓಕೆನಾ? ಎಸ್ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ರೈಟ್ ಸೈಡಲ್ಲಿ ಇರೋದೆಲ್ಲ ಲೆಫ್ಟಲ್ಲಿ ತೊಗೊಂಬಂದ್ಬಿಡೋಣ. ನೋಡಿ ಏನಿದೆ ಇಲ್ಲಿ ಮೈನಸ್ ಫಸ್ಟ್ ಎಕ್ಸ್ ಸ್ಕ್ವೇರ್ ತೊಗೊಂಬರ್ತೀನಿ ನಾನು. ಫಸ್ಟ್ ನೀವು ಯಾವ್ದು ಬೇಕಾದರೂ ತೊಗೊಂಬರ್ಬೋದು. ಫಸ್ಟು ನಾನು ಏನು ತೊಗೊಂಬರ್ತೀನಿ ಅಂದರೆ ಇಲ್ಲಿ ಮೈನಸ್ 6x ಸ್ಕ್ವೇರ್ ಇದೆ. ಇಫ್ ಐ ಟೇಕ್ ಲೆಫ್ಟ್ ಇಟ್ ಬಿಕಮ್ಸ್ ಪ್ಲಸ್ 6x ಸ್ಕ್ವೇರ್. ಎಸ್ ಸೊ ಇದ್ರ ಪಕ್ಕದಲ್ಲಿ ಏನು ಬರಿತೀನಿ ಅಂದರೆ ಇದನ್ನು ಬರಿತೀನಿ ನಾನು ಮೈನಸ್ 4x ಸ್ಕ್ವೇರ್. ಇದು ಚಿಹ್ನೆ ಚೇಂಜ್ ಮಾಡಲ್ಲ, ಯಾಕಂದರೆ ಲೆಫ್ಟಲ್ಲೇ ಇದೆ, ಲೆಫ್ಟಲ್ಲೇ ಬರಿತಾ ಇದೆ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಸ್ 12x ಇದೆ ರೈಟ್ ಸೈಡು. ಇಫ್ ಐ ಟೇಕ್ ಲೆಫ್ಟ್ ಒಂದು ವೇಳೆ ನಾನು ಎಡಕ್ಕೆ ತೊಗೊಂಬಂದರೆ ಮೈನಸ್ 12x, ಇಟ್ ಬಿಕಮ್ಸ್ ಮೈನಸ್ 12x. ಸೊ ಹಿಯರ್ ಇನ್ ಲೆಫ್ಟ್ ಸೈಡ್ ಆಲ್ರೆಡಿ ವಿ ಹ್ಯಾವ್ ಮೈನಸ್ 6, ಸೊ ಮೈನಸ್ x. Okay, so this is minus 8. In RHS we have minus 8. If you take left side it becomes plus 8. Okay, so in LHS we have plus 1. That plus 1 as it is equal to 0. ನೋಡಿ ಟೋಟಲ್ ಎಷ್ಟು ಪದ ಇದಾವೆ ರೈಟ್ ಸೈಡ್ 1 2 3 3 ಪದ ಇದೆ. 1 2 3 ಇಲ್ಲಿ 1 2 3 ಟೋಟಲ್ 6 ಪದ ಇದಾವೆ. 1 2 3 4 5 6 ಪದ ಇದಾವೆ. ಎಸ್ ಯಾವುದು ಪದ ಬಿಟ್ಟಿಲ್ಲ. ಈ ಥರ ಹುಷಾರಾಗಿ ಮಾಡಬೇಕು. ಅವಸರ ಮಾಡಿದರೆ ಯಾವುದಾದ್ರೂ ಪದ ಮಿಸ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ 6x ಸ್ಕ್ವೇರಲ್ಲಿ 4x ಸ್ಕ್ವೇರ್ ಕಳೆದ್ರೆ ಎಕ್ಸ್ ಸ್ಕ್ವೇರ್. ಬೋತ್ ಆರ್ ಲೈಕ್ ಟರ್ಮ್ಸ್, ಎರಡು ಸಜಾತಿ ಪದಗಳು, ಕೂಡಿಸ್ಬೋದು ಕಳೀಬೋದು. ಸೊ 6ರಲ್ಲಿ 4 ಕಳೆದ್ರೆ 2. ಎಸ್ 6ರಲ್ಲಿ 4 ಕಳೆದ್ರೆ 2 ಇಂಟು ಎಕ್ಸ್ ಸ್ಕ್ವೇರ್, 2x ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ 12x ಮೈನಸ್ ಎಕ್ಸ್ ಮೈನಸ್ 13x. ಓಕೆ, ಎರಡು ಕಡೆ ಮೈನಸ್ ಇದ್ದಾಗ ಕೂಡಿಸ್ಬೇಕು. ಪ್ಲಸ್ಸು ಮೈನಸ್ ಇದ್ದಾಗ ಕಳಿಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅದಕ್ಕೆ ಕಳೆದಿದ್ವಿ. 6ರಲ್ಲಿ 4 ಕಳೆದ್ರೆ 2. ಸೊ ಹಿಯರ್ ವಿ ಹ್ಯಾವ್ ಮೈನಸ್ ಮೈನಸ್ ಆ್ಯಡ್ minus 12 plus minus 1 minus 13x. So this is plus 8 plus 1. Yeah, this is also we need to add 8 plus 1 9 equal to 0. Yeah, yes, ಇದು ವರ್ಗ ಸಮೀಕರಣ ಹೌದು ಅಲ್ಲ ನೋಡಿ, ಸರಿಯಾಗಿ ನೋಡಿ. ax square plus bx plus c equal to 0. Yes, as the above equation is the above equation is a quadratic equation. ಹೌದು, ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಸಮೀಕರಣ ಏನದು? ವರ್ಗ ಸಮೀಕರಣ. ಹೌದು, ಕ್ವಾಡ್ರಾಟಿಕ್ ಈಕ್ವೇಷನ್. ವೈ ಸರ್? ಏಕೆಂದರೆ ಎಸ್, ಕಾರಣ ಹೇಳಬೇಕು. ಕಾರಣವೇನೆಂದರೆ because this is in the form of ಕಾರಣ ಏನಂತ ಹೇಳಿದ್ರೆ ಅದು ನೋಡಕ್ಕೆ ಯಾವ ರೂಪದಲ್ಲಿದೆ? ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಎಸ್, ಕನ್ನಡದಲ್ಲಿ ಬರೆದು ಬಿಡೋಣ. ಹೌದು ಹೌದು ಹೌದು, ಇದು ವರ್ಗ ಸಮೀಕರಣವಾಗಿದೆ. ಇದು ಅಂದರೆ ಮೇಲ್ಗಡೆ ಇರೋ ಸಮೀಕರಣ. ಹೌದು, ಇದು ವರ್ಗ ಸಮೀಕರಣವಾಗಿದೆ. ಸಮೀಕರಣವಾಗಿದೆ. ಓಕೆನಾ? ಎಸ್. ಸೊ ವಾಟ್ ಈಸ್ ದ ರೀಸನ್? ಕಾರಣ ಏನು? ಎಸ್, ಏಕೆಂದರೆ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿದೆ. ಹಾಗಾಗಿ ಮೇಲ್ಗಡೆ ಇರತಕ್ಕಂಥ ಸಮೀಕರಣ ಏನಾಗಿದೆ? ವರ್ಗ ಸಮೀಕರಣವಾಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಸೂತ್ರವನ್ನು ಬರೆಯೋದ್ರ ಮೂಲಕ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ
ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರ ಬಿಡಿಸ್ಬೋದು ಅಲ್ವಾ? ಎಸ್. ಹಾಗೆ ನಿಮಗೆ ಮುಂಬರುವ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿರ್ತೀರಿ, ಸೊ ತುಂಬ ಲೆಕ್ಕಗಳನ್ನು ಬಿಡಿಸ್ಬೇಕು. ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಅದನ್ನು ಈಸಿಯಾಗಿ ಉತ್ತರಿಸ್ಬೋದು. ಓಕೆ, ಬನ್ನಿ ಹಾಗಾದರೆ ನಾವು ಮತ್ತೊಂದು ಪ್ರಶ್ನೆಗೆ ಉತ್ತರ ಬಿಡಿಸೋಣ.